ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಆಲೂಗೆಡ್ಡೆ ಕಡಲೆಕಾಳು ಕರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಕುಕ್ಕರಲ್ಲಿ ಮಾಡೋದ್ರಿಂದ ಫಟಾಫಟ್ ಅಂತ ನಿಮಗೆ ಒಂದು 15ರಿಂದ 20 ನಿಮಿಷದಲ್ಲಿ ಈ ಒಂದು ಕರಿ ರೆಡಿಯಾಗಿ ಹೋಗ್ಬಿಡುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಜೊತೆಗೆ ಒಂದು 4 ಕಾಳು ಮೆಣಸು, ಜೀರಿಗೆ ಇದೊಂಚೂರು ಚಟಪಟ ಅನ್ನೋಕ್ಕೆ ಶುರು ಆಗಲಿ. 2 ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದು. ಈರುಳ್ಳಿನ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಸಾಫ್ಟಾಗಿ ಆಗಿದೆ, ಒಳ್ಳೆ ಘಮ ಕೂಡ ಬರ್ತಾ ಇದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಫಸ್ಟು ಒಂದು ಹಸಿಮೆಣಸಿನ್ಕಾಯಿ ಹಾಕೊಂಡ್ರೋಣ. ಖಾರ ತುಂಬ ಜಾಸ್ತಿ ಇರೋದ್ರಿಂದ 1 ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಖಾರ ಏನಾದರೂ ಕಮ್ಮಿ ಇದ್ದರೆ ಒಂದು 2ರಿಂದ 3 ಕೂಡ ಹಾಕೋಬೋದು. ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟು 1 ಟೇಬಲ್ ಸ್ಪೂನ್. ಸಾಸಿವೆ ಜೀರಿಗೆ ಜೊತೆಗೆ ಮೆಣಸು ಲವಂಗ ಹಾಕೊಂಡಿರೋದು. ಮೆಣಸು ಜೀರಿಗೆ ಅಂದ್ಬಿಟ್ಟೆ, ಸಾರಿ, ಒಗ್ಗರಣೆಗೆ ಸ್ಟಾರ್ಟಿಂಗು. ಈ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯ್ದು ಹಸಿ ಘಮ ಪೂರ್ತಿ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋದ್ರೇ ನಿಮಗೆ ಯಾವುದೇ ಒಂದು ಕರಿ ಮಾಡಬೇಕಾದ್ರೂ ಒಳ್ಳೆ ಟೇಸ್ಟ್ ಬರೋದು. 1 ಗರಿಯಷ್ಟು ಕರಿಬೇವಿನ ಸೊಪ್ಪು. ಇವಾಗ ಎಲ್ಲ ಮಸಾಲೆ ಐಟಮ್ಗಳನ್ನ ಹಾಕೊಂಡ್ಬಿಟ್ಟಿನಿ. ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್, ನಿಮ್ಮ ಖಾರಕ್ಕೆ ತಕ್ಕಷ್ಟು. ಇಲ್ಲಿ ಧನಿಯಾ ಪೌಡರ್ 1 ಟೀ ಸ್ಪೂನ್. ಗರಂ ಮಸಾಲ ಅರ್ಧ ಟೀ ಸ್ಪೂನ್. ಮಸಾಲೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೊಳ್ಳಿ. ಅರಿಶಿನ 1/4 ಟೀ ಸ್ಪೂನ್. ಆಮ್ಚೂರ್ ಪೌಡರ್ ಅರ್ಧ ಟೀ ಸ್ಪೂನಿಂದ 1 ಟೀ ಸ್ಪೂನ್. ಹುಳಿಗೆ ತಕ್ಕ ಹಾಗೆ ನೋಡ್ಕೊಂಡು ಹಾಕೊಳ್ಳಿ. ಎಲ್ಲ ಚೆನ್ನಾಗಿ 1 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ, ಅದ್ರ ಘಾಟ್ ಅಂಶ ಎಲ್ಲ ಹೋಗಲಿ. ಕಡಲೆ ಕಾಳನ್ನ 8ರಿಂದ 10 ಗಂಟೆ ನೆನೆಸ್ಬೇಕು, ನಂತರ ಹಾಕೋಬೇಕು. ಇನ್ನೂ ತುಂಬ ಸಾಫ್ಟಾಗಿ ಬೇಕು ಅನ್ನೋರು 1 ವಿಷಲ್ ಕೂಗಿಸ್ಕೊಂಬಿಡಿ. 1 ವಿಷಲ್ ಕೂಗಿಸ್ಕೊಂಡು ನಂತರ ಹಾಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಇದ್ರ ಜೊತೆಗೆ ಆಲೂಗೆಡ್ಡೆ 2 ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಲೈಟಾಗಿ ಸಿಪ್ಪೆ ತೊಗೊಂಡಿದ್ದೀನಿ, ಒಂದೊಂದು ಚೂರು ಸಿಪ್ಪೆ ಹಾಗೆ ಇದೆ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನನಗೆ ಸಾಫ್ಟಾಗಿ ಕಡಲೆಕಾಳು ಇರಬೇಕು, ಅದಕ್ಕೋಸ್ಕರ ಕುಕ್ಕರಲ್ಲಿ ಫಸ್ಟೇ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡ್ಬಿಡ್ತೀನಿ. ಉಪ್ಪು ಹಾಕಿ 1 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು. ದಪ್ಪ ಸೈಜ್ 2 ಟೊಮೆಟೊನ ರುಬ್ಬಿಟ್ಕೊಂಡಿದ್ದೀನಿ, ಅಂದರೆ ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ. ಕಪ್ ಲೆಕ್ಕದಲ್ಲಾದರೆ ಅರ್ಧ ಕಪ್ಗೆ ಅಂತ ಒಂದು ಸ್ವಲ್ಪ ಜಾಸ್ತಿ ಬಂದಿದೆ. ಇದಕ್ಕೆ ಒಂಚೂರು ನೀರು ಹಾಕ್ಕೊಂಡು ನಂತರ ಹಾಕ್ಕೊಳ್ತೀನಿ. ಟೊಮೆಟೊ ಪ್ಯೂರಿ ಹಾಕೊಂಡ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು 2 ನಿಮಿಷ ಇದು ಕುದೀಲಿ ಚೆನ್ನಾಗಿ. ಟೊಮೆಟೊ ಪ್ಯೂರಿ ಎಲ್ಲ ಹಾಕೊಂಡ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಕರಿ ಕನ್ಸಿಸ್ಟೆನ್ಸಿಗೆ ಇದನ್ನು ತೆಳು ಮಾಡ್ಕೊಳ್ಳೋಣ. ಅರ್ಧ ಕಪ್ಗೂ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಇದು ಕುದಿ ಬರ್ತಿದ್ದ ಹಾಗೆ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿ ಈ ಟೈಮಲ್ಲಿ ಪರ್ಫೆಕ್ಟ್ ಆಗಿದೆಯಾ ಅಂತ ಅಂದ್ಬಿಟ್ಟು ಉಪ್ಪು ಖಾರ ಎಲ್ಲ ಲೈಟಾಗಿ ಮುಂದಿದ್ರೆ ಬೆಂದಾದ್ಮೇಲೆ ಕರೆಕ್ಟಾಗಿರುತ್ತೆ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 1-2 ವಿಷಲ್ ಕೂಗಿಸ್ಕೊಳ್ಳೋಣ. ಪ್ರೆಷರ್ ಬಿಟ್ಟಿದೆ. ಸ್ಟವ್ ಆನ್ ಮಾಡಿಕೊಂಡು ಇನ್ನೊಂದು 2 ಕುದಿ ಕುದಿಸ್ಕೊಳ್ಳೋಣ. ಆವಾಗ ಚೆನ್ನಾಗಿ ಹೊಂದ್ಕೊಂಡಂಗಾಗುತ್ತೆ. ನೋಡಿ, ಎಲ್ಲ ಮುಟ್ಟು ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಈ ಥರ ಕಡಲೆಕಾಳು ಸಾಫ್ಟಾಗಿ ಚೆನ್ನಾಗಿ ಬೆಂದಿರಬೇಕು. ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ಇನ್ನೂ ತೆಳುವಾಗಿರಬೇಕು ಅಂತ ಅಂದರೆ ಈ ಟೈಮಲ್ಲಿ ನೋಡಿ ನೀರು ಹಾಕ್ಕೊಂಡು 1-2 ಕುದಿ ಜಾಸ್ತಿ ಕುದಿಸ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ. 1ರಿಂದ 2 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಆಲೂ ಚೆನ್ನ ಕರಿ ರೆಡಿ ಇದೆ. ನೋಡಿದ್ರಲ್ಲ ಕಡಲೆಕಾಳು ಆಲೂಗೆಡ್ಡೆ ಉಪಯೋಗಿಸ್ಕೊಂಡು ಕರಿ ಮಾಡೋದು ಹೇಗೆ ಅಂತ. ಇದನ್ನು ನೀವು ಪೂರಿ ಜೊತೆ ಸರ್ವ್ ಮಾಡ್ಬೋದು, ಚಪಾತಿ, ಕುಲ್ಚಾ, ನಾನ್ ಜೊತೆಗೆ ವೈಟ್ ರೈಸ್ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.